ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ 5 ನಿಗೂಢವಾದಂತಹ ಎಚ್ಚರಿಕೆಗಳ ಒಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೂ ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜಲ್ಲೋ ಚಾನಲಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ಫೆಬ್ರವರಿ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಧನುರಾಶಿಯವರಿಗೆ ಅನ್ನೋದು 5 ಸಮಸ್ಯೆಗಳನ್ನ ನಾನು ತಿಳಿಸಲಿದ್ದೇನೆ. ಈ ನಿಗೂಢವಾದ 5 ಸಮಸ್ಯೆಗಳು ಏನು, ಏನು ಪರಿಹಾರ ಎಲ್ಲದೂ ಸಹ ತಿಳಿಸ್ತೇನೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಸಮಸ್ಯೆಗಳಾಗಬಾರ್ದು. ದಯವಿಟ್ಟು ಧನುರಾಶಿಯವರಿಗೆ ಒಂದು ಸಹಾಯ ಮಾಡಿ, ನಿಮ್ಮದೇ ರಾಶಿಯವರಿಗೆ ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಎಲ್ಲ ಕಡೆ, ಇನ್ಸ್ಟಾಗ್ರಾಮ್, ಎಲ್ಲ ಕಡೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಂದು ಕಡೆ ವಿಡಿಯೋ ಶೇರ್ ಆಗಬೇಕು. ಪ್ರತಿಯೊಬ್ಬ ಧನುರಾಶಿಯ ವಿಡಿಯೋ ನೋಡುವಂತಾಗಬೇಕು. ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬೇಕು. ಖಂಡಿತವಾಗಿ ಒಳ್ಳೆಯದಾಗಬೇಕು. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಎಚ್ಚರಿಕೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅತಿಯಾದ ಆಶಾವಾದ ನಿಮಗೆ ಈ ಒಂದು ಪ್ರಾಕೃತ ಅಂತೀವಿ, ಈಗಿನ ಸಿಚುವೇಶನ್, ಒರಿಜಿನಲ್ ಸಿಚುವೇಶನ್ ಮರೆಮಾರ್ಚ್ಬಿಡುತ್ತೆ. ತುಂಬಾ ಆಸೆ ಇಟ್ಕೊಂಡ್ಬಿಡೋದು, ಏನೋ ಆಗ್ಬಿಡುತ್ತೆ, ಇವ್ರು ಏನೋ ಮಾಡಿಬಿಡ್ತಾರೆ, ನಂಗೆ ತುಂಬಾ ಹೆಲ್ಪ್ ಮಾಡಿಬಿಡ್ತಾರೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅತಿಯಾದ ಆಶಾವಾದ, ಆಸೆ ಅಲ್ಲ ಅತಿ ಆಸೆ ಅಂತ ಹೇಳ್ತಲ್ಲ ನಾನು, ಅತಿಯಾದ ಆಶಾವಾದವೂ ಸಹ ಸಮಸ್ಯೆನೆ. ಏನಿದೆ ಗ್ರೌಂಡ್ ಫ್ಯಾಕ್ಟ್ಸ್ ಏನಿದೆ, ಎಷ್ಟು ಸಮಯ ಸರಿ ಇದೆ, ಎಷ್ಟು ಸರಿ ಇದೆ, ಎಷ್ಟು ಇದಿಲ್ಲ, ನಮಗೆ ಎಷ್ಟು ಪಾಸಿಟಿವ್ ಇದೆ, ಎಷ್ಟು ನೆಗೆಟಿವ್ ಇದೆ ಅಂತ ಗ್ರೌಂಡ್ ಫ್ಯಾಕ್ಟ್ಸ್ನಲ್ಲಿ ಈಗ ಏನು ನಡೀತಾ ಅದರ ಪ್ರಕಾರವಾಗಿ ನೀವು ಇದು ಮಾಡಬೇಕು. ತುಂಬ ಭ್ರಮಾಲೋಕದಲ್ಲಿ ಬದುಕಬಾರದು. ಧನುರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಭ್ರಮಾಲೋಕದಲ್ಲಿ ಬದುಕುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಏನೇನು ಒಳ್ಳೆಯದಾಗಲಿದೆ ಅದನ್ನು ತಿಳಿಸಿದೇನೆ ಆಗುತ್ತೆ, ಬಟ್ ಭ್ರಮಾಲೋಕದಲ್ಲಿರಬೇಡಿ. ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗತ್ತೆ. ಎರಡನೆಯ ಎಚ್ಚರಿಕೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕಾನೂನು ವಿಚಾರಗಳಲ್ಲಿ, ದಾಖಲೆಗಳ ವಿಚಾರದಲ್ಲಿ, ಅಥವಾ ನೀವು ವಿದೇಶ ಇತ್ಯಾದಿಗಳಿಗೆ ಹೋಗುವಂಥ ಯೋಗ ಫಲಗಳ ಬಗ್ಗೆ ತಿಳಿಸಿದೆ ಶುಭ ವಿಚಾರದಲ್ಲಿ. ಬಟ್ ವಿದೇಶಕ್ಕೆ ಹೋಗ್ತೀರಂದ್ರೆ ವೀಸಾ ವಿಚಾರಗಳಲ್ಲಿ ಎಲ್ಲೋ ದಾಖಲಾತಿ ಸಮಸ್ಯೆಗಳು ಏನೋ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ವೀಸಾ ಏನೋ ಪ್ರಾಬ್ಲಮ್ ಅಂತ ರಿಜೆಕ್ಟ್ ಆಗೋದು, ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅದನ್ನು ಸರಿ ಮಾಡ್ಕೊಳ್ಬೇಕು, ಬಟ್ ಟೈಮ್ ಬೇಕು. ಈ ಥರ ಸಮಸ್ಯೆ ಆಗ್ಬೋದು ವಿದೇಶಕ್ಕೆ ಹೋಗೋ ಪ್ರಯತ್ನ ಮಾಡ್ತಾ ಇರೋಂಥವ್ರಿಗೆ. ಇಲ್ಲ ಅಂತಂದರೆ ದೂರ ಪ್ರಯಾಣ ಮಾಡುವಂಥವ್ರಿಗೂ ಸಹ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಕಾನೂನಾತ್ಮಕ ತೊಡಕುಗಳು, ಯಾವುದೇ ಧನುರಾಶಿಯವರಿಗೆ ಲಾ ಪ್ರಾಬ್ಲಮ್, ಕಾನೂನಿನ ಸಮಸ್ಯೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಅದರ ಬಗ್ಗೆ ತುಂಬ ಜಾಸ್ತಿ ಗಮನ ಹರಿಸಬೇಕಾಗತ್ತೆ. ಪರಿಹಾರ ಬಹಳ ಇಂಪಾರ್ಟೆಂಟ್. ವಿಡಿಯೋ ಎಂಡಲ್ಲಿ ನಾನು ಸಿಂಪಲ್ ಆದ ದೈವಿಕ ಪರಿಹಾರಗಳನ್ನು, ಪ್ರಸಾದಗಳ ಬಗ್ಗೆ ತಿಳಿಸ್ತೇನೆ. ಅದನ್ನು ಹೊರತುಪಡಿಸಿ ಮತ್ತೆ ಕಾನೂನಿನ ಜ್ಞಾನವನ್ನು ಪಡ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥದ್ದು ನಿಮ್ಮ ವಿಚಾರವಾಗಿರುತ್ತೆ. ಒಳ್ಳೆಯದಾಗಲಿ. ಮೂರನೆಯ ಎಚ್ಚರಿಕೆ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸ್ನೇಹದ ಹೆಸರಿನಲ್ಲಿ ಹಣ ಹಾಗೂ ಸಮಯ ಇದೆರಡು ದುರುಪಯೋಗ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದ್ರೆ ಹಣನೂ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಹಣಕ್ಕೆ ಬೆಲೆ ಕೊಡ್ತೀರಾ, ಸಮಯಕ್ಕೆ ಬೆಲೆ ಕೊಡ್ತಾ ಇಲ್ಲ. ಸಮಯ ಹಣಕ್ಕಿಂತಲೂ ಮುಖ್ಯ. ಹಣ ಕಳೆದೋದ್ರೆ ಮತ್ತೆ ಸಂಪಾದನೆ ಮಾಡ್ಕೊಳ್ಬೋದು, ಕಳೆದು ಹೋದ ಸಮಯ ಮತ್ತೆ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಪ್ರಕಾರವಾಗಿ ಧನುರಾಶಿಯವರಿಗೆ ಸ್ನೇಹದ ಸೋಗಿನಲ್ಲಿ ಅಥವಾ ಫ್ರೆಂಡ್ಶಿಪ್ ಹೆಸರಲ್ಲಿ ನೀವು ತುಂಬ ದುಡ್ಡನ್ನು ಹಾಳು ಮಾಡ್ಕೊಳ್ತೀರಾ, ಟೈಮು ವೇಸ್ಟ್ ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ ಯಾರ ಜೊತೆಗಿದೆ, ಯಾರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಿದ್ದೀರಾ, ಏನು ವ್ಯವಹಾರ ಮಾಡ್ತಾ ಇದ್ದೀರಾ, ಏನು ದುಡ್ಡಿಗೋಸ್ಕರ ಓಡಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ದಯವಿಟ್ಟು ಗಮನಿಸಿ. ದುಡ್ಡು ಟೈಮು ಎರಡೂ ವೇಸ್ಟ್ ಆಗೋದ್ರೆ, ಫೆಬ್ರವರಿ ಎಂಡಲ್ಲಿ ಕೂತ್ಕೊಂಡು ಗುರುಗಳು ಹೇಳಿದ್ರು ಟೈಮ್ ವೇಸ್ಟ್ ಆಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಸುಮ್ಮನೆ ದುಡ್ಡಾಳು ಮಾಡ್ತೀರಾ ಅಂತ ಎರಡೂ ಆಗೋಯ್ತು ಅಂತ ಕೊರಗೋದ್ರಲ್ಲಿ ಪ್ರಯೋಜನ ಇಲ್ಲ. ಪರಿಹಾರ ಮಾಡ್ಕೊಳ್ಬೇಕು, ಎಚ್ಚೆತ್ಕೊಳ್ಬೇಕು, ಅದೆರಡೂ ವೇಸ್ಟ್ ಆಗದಾಗ ನೋಡ್ಕೊಳ್ಬೇಕು, ಕಾರ್ಯಪ್ರವೃತ್ತರಾಗಬೇಕು ಆ ವಿಚಾರದಲ್ಲಿ. ವಿಡಿಯೋ ಎಂಡಲ್ಲಿ ನಾನು ಪರಿಹಾರ ತಿಳಿಸ್ತೇನೆ, ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ. ನಾಲ್ಕನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪ್ರಯಾಣದ ವೇಳೆ ಪ್ರಯಾಣ ಮಾಡುವಾಗ ಗೊತ್ತಾಯ್ತಲ್ವಾ, ಧನುರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಪ್ರಯಾಣ ಮಾಡುವಾಗ ಕಾಲಿಗೆ ಗಾಯ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಸೊಂಟಕ್ಕೆ ಸ್ವಲ್ಪ ಸಮಸ್ಯೆ, ಜಾರು ಬಿದ್ದೆ ಸೊಂಟ ಉಳ್ಕೋಯ್ತು, ಸೊಂಟ ನೋವು, ಈ ಥರ ಗಾಯಗಳು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಪ್ರಯಾಣದ ವೇಳೆ, ಅದು ಓಡಾಡಬೇಕಾದ್ರೆ, ತಿರುಗಾಡಬೇಕಾದ್ರೆ ಕಾಲು ನೋವು ಅಥವಾ ಕಾಲಿಗೆ ಏಟು ಮಾಡಿದೆ, ಕಾಲು ಗಾಯ ಆಯಿತು, ಅಥವಾ ಸೊಂಟ ನೋವು, ಸೊಂಟಕ್ಕೇನೋ ಏಟಾಯಿತು, ಈ ಥರದ ಸಮಸ್ಯೆಗಳು ಕಂಡು ಬರ್ತಾ ಇದೆ. ದಯವಿಟ್ಟು ಎಚ್ಚರಿಕೆಯಿಂದ ಓಡಾಡಿ, ಗಮನಿಸಿ. ಎಣ್ಣೆ ಚೆಲ್ಲಿದೆಯಾ, ನೀರು ಚೆಲ್ಲಿದೆಯಾ, ಜಾರ್ತಾ ಇದೆಯಾ, ಮುಂದಿನ ಕಾಲು ಹೆಜ್ಜೆ ಎಲ್ಲಿಡಬೇಕು, ಕಣ್ಣು ನೆಲದ ಮೇಲೆ ಇರಬೇಕು.
ಮನಸ್ಸು ಇಲ್ಲೇ ಇರಬೇಕು, ಏನು ಕೆಲಸ ಮಾಡ್ತಿದ್ವಿ ಅದ್ರ ಮೇಲೆ ಇರಬೇಕು. ಎಲ್ಲೋ ನೋಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ, ಸಮಸ್ಯೆ ಆಯಿತು ಅನ್ನೋಂಗೆ ಆಗಬಾರ್ದು ದಯವಿಟ್ಟು. ಹಾಗೂ ಒಂದು ವಿಶೇಷವಾದ ರಕ್ಷಾ ಕವಚ ನಾವು ಕೊಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಈಗ ಅದ್ರ ಬಗ್ಗೆ ತಿಳಿಸ್ತೇನೆ. 5ನೇ ಎಚ್ಚರಿಕೆ ಧನುರ್ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಫೆಬ್ರವರಿ ತಿಂಗಳ ಕೊನೆಯ ಭಾಗ ಬಂದಾಗ ನೀವು ಬಹಳ ಏನೋ ಮಾತಾಡ್ಬಿಡ್ತೀರಾ, ಅರ್ಜೆಂಟಲ್ಲಿ ಏನೋ ಮಾತಾಡ್ಬಿಡೋದು, ಅದು ಬೇರೆ ಏನೋ ಅರ್ಥ ಬರೋದು, ಇದು ಸಾಧ್ಯತೆ ಜಾಸ್ತಿ ಇದೆ. ಇದರಿಂದಾಗಿ ಫ್ರೆಂಡ್ಶಿಪ್ ಕಟ್ಟಾಗೋದು ಅಥವಾ ಇದರಿಂದಾಗಿ ವ್ಯವಹಾರಗಳು ನಿಂತು ಹೋಗುವಂಥದ್ದು. ಯಾವುದೋ ಒಂದು ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ವ್ಯವಹಾರ ನಡೀತಾ ಇತ್ತು, ಒಳ್ಳೆ ಮಾತುಕತೆ, ತುಂಬ ಚೆನ್ನಾಗಿತ್ತು, ಡಿಸ್ಕಷನ್ನು ತುಂಬ ಚೆನ್ನಾಗಿ ಎಲ್ಲ ಕೆಲಸ ಆಗ್ತಂಗಿತ್ತು, ನೀವೇನೋ ಪುಸ್ತಕಂತ ಮಾತಾಡ್ಬಿಡ್ತೀರಾ, ಅದೇ ಎಡವಟ್ಟಾಗ್ಬಿಡುತ್ತೆ. ಆ ನಿಮ್ಮ ಮಾತು ಭಾಳ ಡೇಂಜರಸ್ ಅಂತ ಕಂಡು ಬರ್ತಾ ಇದೆ. ಆ ಮಾತಿನ ಬಗ್ಗೆ ದಯವಿಟ್ಟು ಗಮನ ಹರಿಸಿ, ಅಲ್ಲಿ ಏನು ಎಡವಟ್ಟು ಮಾಡ್ಕೊಳ್ತಾ ಇದ್ದೀರಾ ಅನ್ನೋಂಥದ್ದು ಗಮನಿಸಿ. ಸ್ವಲ್ಪ ಕಮ್ಮಿ ಮಾತಾಡಿ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಿ. ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ, ಅದು ಧನುರ್ರಾಶಿಯವರಿಗೆ, ಆಯ್ತಲ್ವಾ? ಸೊ ಏನೋ ಒಂದು ಗುರುಬಲದಿಂದ ಆಗ್ತಾ ಇದೆ ಅಂದರೆ ಒಳ್ಳೆಯದಾಗಲಿ, ಅದನ್ನು ಹಾಳು ಮಾಡ್ಕೊಳ್ಬಾರ್ದು ಸ್ವಯಂಕೃತ ಅಪರಾಧದಿಂದ. ಪರಿಹಾರಗಳಂತೂ ನಾವು ನಿಮಗೋಸ್ಕರ ವಿಶೇಷವಾದ ಪರಿಹಾರ ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂಥೇಳಿ ನವದುರ್ಗೆಯರ ಆರಾಧನೆಯನ್ನು, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬಹುದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂತಹ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದರೆ ನಾವು ಏನನ್ನು ಅನ್ಕೊಳ್ತೀವೋ ಅದನ್ನು ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಮಂತ್ರವನ್ನ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟನ್ನು, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಹಾಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭ
ಸುಲಭವಾಗಿರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್ ಇದೆಯಲ್ಲ, ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.